ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಅಂಥ ಮಧ್ವನಾಮವನ್ನು ಹಾಡಬೇಕು. ಯಾಕೆ ಮಧ್ವನಾಮದಲ್ಲಿ ಏನು ತೋರಿಸ್ಕೊಡ್ತಾರೆ, ಏನು ತಿಳಿಸ್ಕೊಡ್ತಾರೆ ಶ್ರೀಪಾದರಾಜರು ಅಂದರೆ, ವಾಯುದೇವರನ್ನು ಕೊಂಡಾಡಿಬಿಟ್ಟಿದ್ದಾರೆ. ಇದರಲ್ಲಿ ಮೊದಲಿಗೆ ಮೂಲ ರೂಪದ ಚಿಂತನೆಯನ್ನು ಕೊಡ್ತಾರೆ, ಆಮೇಲೆ ಅವತಾರ ರೂಪಗಳ ಚಿಂತನೆಯನ್ನು ಕೊಡ್ತಾರೆ. ಇಷ್ಟು ಮಧ್ವನಾಮದಲ್ಲಿ ಅವರು ಸಂಗ್ರಹ ಮಾಡಿರುವಂಥ ವಿಷಯಗಳು. ನಾವಿಷ್ಟನ್ನೂ ನೋಡ್ಲಿಕ್ಕೆ ಸಾಧ್ಯವ ಅಂದರೆ ಇಷ್ಟನ್ನೂ ನಮ್ಮಿಂದ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೂ ವಿಷಯಗಳನ್ನೇ 3 ದಿನ ಅವಕಾಶ ಅಲ್ಲ, ಈ 1 ತಿಂಗಳುಗಳ ಕಾಲ ಅವಕಾಶ ಕೊಟ್ಟರು ವಾಯುದೇವರ ಮಹಿಮೆಯನ್ನು ನಮ್ಮಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಭಗವಂತನ ಮಹಿಮೆ ಅದು ಸಾಧ್ಯವೇ ಇಲ್ಲ. ಆದರೆ ವಾಯುದೇವರ ಮೂಲ ರೂಪದ ಚಿಂತನೆಯನ್ನು ಮಾತ್ರ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಎಲ್ಲ ಕಡೆ ನಾವು ಅವತಾರಗಳನ್ನು ನೋಡ್ತಾ ಬರ್ತೀವಿ. ಹನುಮಂತ ದೇವರಾಗಿದ್ದಾಗ, ಭೀಮಸೇನ ದೇವರಾಗಿದ್ದಾಗ, ಮಧ್ವರಾಗಿ ಏನೆಲ್ಲ ನಮಗೆ ಉಪಕಾರಗಳನ್ನು ಮಾಡಿಕೊಟ್ಟಿದ್ದಾರೆ ಅನ್ನೋದನ್ನು ನಾವು ನೋಡ್ತಾ ಬರ್ತೀವಿ. ಮೂಲ ರೂಪ ಚಿಂತನೆಯನ್ನು ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಅನ್ನೋದನ್ನು ಅವರೇ ತೋರಿಸಿಕೊಡ್ತಾರೆ. ಮೂಲ ರೂಪ ಚಿಂತನೆ ಮಾಡಿದರೆ ನಮಗಾಗುವ ದೊಡ್ಡ ಉಪಕಾರ ಏನು ಅನ್ನೋದನ್ನು ಅವರೇ ಆ ಪದಗಳಲ್ಲಿ ತೋರಿಸಿಕೊಡ್ತಾರೆ. ಮೂಲ ರೂಪ ಚಿಂತನೆ ಅಂದರೆ ಏನು, ವಾಯುದೇವರ ಮೂಲ ರೂಪ ಚಿಂತನೆ ಮಾಡೋದು ಅಂದರೆ ಏನು, ಅದಕ್ಕೆ ಅವರೇ ಮೊದಲನೇ ಪದ್ಯದಲ್ಲಿ ಹೇಳ್ತಾ, ಆವ ಕಚ್ಚಪ ರೂಪದಿಂದ ಲಂಡೋದ ಕದಿ ಓವಿ ಧರಿಸಿದ ಶೇಷ ಮೂರಿತಿಯನು ಆವವನ ಬಲ ಪಿಡಿದು ಹರಿಯ ಸುರರೈದುವರು ಅವಾಯು ನಮ್ಮ ಕುಲಗುರುರಾಯನು ಅಂತ ಮೊದಲನೇ ಪದ್ಯವನ್ನು ಶ್ರೀಪಾದರಾಜರು ಹೇಳ್ತಾರೆ. ಏನು, ಆವ ಕಚ್ಚಪ ರೂಪದಿಂದ, ಕಚ್ಚಪ ಅಂದರೆ ಕೂರ್ಮ ರೂಪದಿಂದ ಪ್ರಾಣದೇವರು ಬ್ರಹ್ಮಾಂಡವನ್ನು ಧರಿಸಿರತಕ್ಕಂಥವರು ಶೇಷದೇವರು. ಶೇಷದೇವರ ಬಲ ಅದ್ಭುತವಾದ ಬಲ. ಅವತಾರ ರೂಪ ಲಕ್ಷ್ಮಣನಾಗಿದ್ದಾಗ ಒಂದು ಸತಿ ಮೂರ್ಛೆ ಬೀಳ್ತಾರೆ. ರಾವಣ ಆಲೋಚನೆ ಮಾಡ್ತಾನೆ ಲಕ್ಷ್ಮಣನನ್ನು ಎತ್ಕೊಂಡು ಹೋಗಿಬಿಡೋದು ಒಳಗಡೆ, ನೀವೆಲ್ಲ ವಾಪಸ್ ಹೋದರೆ ಲಕ್ಷ್ಮಣನ ಕಳಿಸ್ಕೊಡ್ತೀನಿ. ಈ ಥರ ಬ್ಲ್ಯಾಕ್ ಮೇಲ್ ಮಾಡಬೇಕು ಅಂದ್ಕೊಳ್ತಾನೆ. ಎತ್ಕೊಂಡು ಹೋಗಿಬಿಡ್ಬೇಕು ಲಕ್ಷ್ಮಣನನ್ನು ಅಂತ. ಲಕ್ಷ್ಮಣನನ್ನು ಎತ್ಕೊಂಡು ಹೋಗಬೇಕು ಅಂತ ಬರಬೇಕಾದ್ರೆ ಲಕ್ಷ್ಮಣ ಮೂಲ ರೂಪ ಸ್ಮರಣೆ ಮಾಡ್ತಾನೆ. ಒಂದು ಸತಿ ಸ್ಮರಣೆ ಮಾಡಿದರೆ 10 ಕೈಗಳನ್ನು ಹಾಕಿ ಏನು ಪ್ರಯತ್ನ ಪಟ್ಟರೂ ಎಳಿಲಿಕ್ಕೂ ಸಾಧ್ಯ ಆಗೋದಿಲ್ಲ. 1 ಇಂಚು ಈ ಕಡೆಯಿಂದ ಆ ಕಡೆ ಅಲಗಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ರಾವಣನಿಗೆ. 10 ತಲೆಗಳಿಂದ ರಕ್ತ ಬರಲಿಕ್ಕೆ ಪ್ರಾರಂಭ ಆಗೋಗುತ್ತೆ. ಕೈ ಬಿಟ್ಬಿಟ್ಟು ಹೊರಟೋಗ್ತಾನೆ. ಇಂಥ ಸಾಮರ್ಥ್ಯ ಅದು ಶೇಷದೇವರ ಸಾಮರ್ಥ್ಯ. ಸಮಗ್ರ ಬ್ರಹ್ಮಾಂಡ ಅದನ್ನು ಸಾಸಿವೆ ಕಾಳಿನ ರೀತಿಯಲ್ಲಿ ಸಹಸ್ರ ಹೆಡೆಗಳು, ಅದರಲ್ಲಿ ಯಾವುದೋ ಒಂದು ಹೆಡೆ ಮೇಲೆ ಹಾಗೆ ಇಟ್ಕೊಂಡಿದ್ದಾರಷ್ಟೇ. ಇಡೀ ಬ್ರಹ್ಮಾಂಡ ನಾವು ಚಿಂತನೆ ಮಾಡಿದರೆ ನಾವೆಲ್ಲ ಎಲ್ಲಿದ್ದೀವಿ? ಈ ಸಮಗ್ರ ಬ್ರಹ್ಮಾಂಡವನ್ನು ಸರ್ಷಪ ಅಂತಾರವರು. ಸಾಸಿವೆ ಕಾಳಿನ ರೀತಿಯಲ್ಲಿ ಯಾವುದೋ ಒಂದು ಹೆಡೆ ಮೇಲೆ ಶೇಷದೇವರು ಅದನ್ನು ಇಟ್ಕೊಂಡಿದ್ದಾರೆ. ಇಂಥ ಶೇಷದೇವರನ್ನು ವಾಯುದೇವರು ವಾಯುಕೂರ್ಮದಿಂದ ತಮ್ಮ ಬಾಲದ ತುದಿಯಲ್ಲಿ ನಿಲ್ಲಿಸ್ಕೊಂಡು ನಿಂತಿದ್ದಾರಂತೆ. ಅಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಈ ಸಮಗ್ರ ಶೇಷದೇವರನ್ನಷ್ಟೇ ಅಲ್ಲ, ಶೇಷದೇವರ ಯಾವುದೋ ಒಂದು ಹೆಡೆ ಮೇಲಿರುವ ಬ್ರಹ್ಮಾಂಡವನ್ನು ಇಷ್ಟನ್ನೂ ಕೂಡ ವಾಯುಕೂರ್ಮದಿಂದ ವಾಯುದೇವರು ಹೊತ್ಕೊಂಡು ನಿಂತಿದ್ದಾರೆ. ಅವರ ಸಾಮರ್ಥ್ಯ ಎಂಥದ್ದು! ಅದೇ ರಾಮಾಯಣದಲ್ಲೇ ಬರುತ್ತೆ. ಯಾವಾಗ ರಾವಣ ಪ್ರಯತ್ನ ಪಟ್ಟು ಹೋಗ್ತಾನೋ ಆಮೇಲೆ ಹನುಮಂತ ದೇವರು ಬರ್ತಾರಂತೆ. ಅವರು ಮೂರ್ಛೆ ಬಿದ್ದಿರ್ತಾರೆ. ಹನುಮಂತ ದೇವರು ಬಂದು ಮಗುವನ್ನು ಎತ್ಕೊಂಡು ಹೋಗಿ ತಾಯಿಯ ಮಡಲಿಗೆ ಹಾಕ್ತೀವಲ್ಲ, ಆ ಥರ ಲಕ್ಷ್ಮಣನನ್ನು ಮಗು ರೀತಿಯಲ್ಲಿ ಎತ್ಕೊಂಡು ಹೋಗಿ ರಾಮನ ಪಾದಗಳಿಗೆ ಹಾಕ್ತಾರಂತೆ. ಇವನು ಎಷ್ಟು ತಿಣುಕಾಡಿದರೂ ಸಾಧ್ಯ ಆಗಲಿಲ್ಲ. ವಾಯುದೇವರು ಹನುಮಂತ ದೇವರು ಅನಾಯಾಸವಾಗಿ ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸಿದ್ರು. ಅಲ್ಲೇ ಸೂಚನೆ ಮಾಡಿಕೊಟ್ರು ಅದನ್ನು. ಏನಂತ? ನಾನೇ ಸಮಗ್ರ ಶೇಷದೇವರನ್ನು, ಅವರು ಹೊತ್ತಿರುವ ಬ್ರಹ್ಮಾಂಡ ಎಲ್ಲ ನನ್ನ ಮೇಲೆ ನಿಂತಿರೋದು ಅಂತ ವಾಯುದೇವರಲ್ಲೇ ಸೂಚನೆ ಮಾಡಿಕೊಟ್ರು. ಅಷ್ಟೂ ಪ್ರಸಂಗ ನೆನಪಾಗುವ ರೀತಿಯಲ್ಲಿ ಶ್ರೀಪಾದರಾಜರು ಒಂದೇ ಒಂದು ಮಾತಾಡ್ತಾರೆ, ಆವ ಕಚ್ಚಪ ರೂಪದಿಂದ ಲಂಡೋದ ಕದಿ. ಇಷ್ಟನ್ನು ಸೇರಿಸಿ ಒಂದೇ ಮಾತು ಹೇಳಿದ್ರು ಅವರು. ಈ ಮಾತು ಕೇಳಿದರೆ ಇಷ್ಟೂ ನೆನಪಾಗಬೇಕು. ಆ ರಾಮಾಯಣದ ಪ್ರಸಂಗವೂ ನೆನಪಾಗಬೇಕು, ಶೇಷದೇವರ ಬಲ ನೆನಪಾಗಬೇಕು, ವಾಯುದೇವರ ಸಾಮರ್ಥ್ಯ ನೆನಪಾಗಬೇಕು. ಹೀಗೆ ಸಂಗ್ರಹ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ. ಅದನ್ನು ಶ್ರೀಪಾದರಾಜರು ಕಚ್ಚೋಪರೂಪದಿಂದ ಅಂಡೋದ ಕದಿ ಓವಿ ಧರಿಸಿದ ಶೇಷಮೂರ್ತಿಯನು ಅಂತ ಹೀಗೆ ಶೇಷದೇವರನ್ನು
ಧಾರಣೆ ಮಾಡಿರುವ ರೂಪ ಅದು ವಾಯುಕೂರ್ಮ. ಅದಾದ ಮೇಲೆ ನಿಲ್ಲಿಸಬೇಡ್ರಿ ಅಂತಾರೆ ಅವರು ಚಿಂತನೆಯನ್ನು. ಅಷ್ಟಕ್ಕೆ ನಿಲ್ಲಿಸಬೇಡ್ರಿ, ವಾಯುದೇವರು ಹೀಗೆ ಧಾರಣೆ ಮಾಡಿದ್ದಾರೆ ಎಂಥ ಸಾಮರ್ಥ್ಯ ಅನ್ಬೇಡ್ರಿ. ಅದರ ಕೆಳಗಡೆ ವಿಷ್ಣು ಕೂರ್ಮ ಇದೆ. ಆ ವಿಷ್ಣು ಕೂರ್ಮದ ಬಾಲದ ತುದಿ ಮೇಲೆ ಈ ವಾಯುಕೂರ್ಮವನ್ನು ಭಗವಂತ ಇಟ್ಕೊಂಡಿದ್ದಾನೆ. ಅವನ ಸಾಮರ್ಥ್ಯ ನೋಡಿ ಅಂತಾರೆ. ಅವನ ಸಾಮರ್ಥ್ಯ ನೋಡಿ ಅಲ್ಲಿಗೆ ಕೊನೆ ಮಾಡಬೇಕೇ ಹೊರತು ವಾಯುದೇವರು ಶೇಷದೇವರನ್ನು ಹೊತ್ಕೊಂಡಿದ್ದಾರೆ, ಶೇಷದೇವರ ಮೇಲೆ ಬ್ರಹ್ಮಾಂಡ ಇದೆ, ಅಷ್ಟಕ್ಕೆ ಚಿಂತನೆಯನ್ನು ನಿಲ್ಲಿಸೋದಲ್ಲ. ಅದರ ಮುಂದುವರಿದ ಚಿಂತನೆಯಲ್ಲಿ ವಿಷ್ಣು ಕೂರ್ಮದ ಬಾಲದ ತುದಿಯ ಮೇಲೆ ವಾಯುಕೂರ್ಮವನ್ನು ಭಗವಂತ ತಾನು ಧಾರಣೆ ಮಾಡಿಕೊಂಡಿದ್ದಾನೆ. ಅವನ ಸಾಮರ್ಥ್ಯವನ್ನು ಆಲೋಚನೆ ಮಾಡಿರಿ ಅಂತ. ಇಂಥ ಸಾಮರ್ಥ್ಯ ವಾಯುದೇವರದ್ದು. ಅಂಡೋದಕದಿ ಓವಿಧರಿಸಿದ ಶೇಷಮೂರ್ತಿಯನು ಆವವನ ಬಲ ಪಿಡಿದು, ಇಂಥ ವಾಯುದೇವರೇನಿದ್ದಾರೆ ಸರ್ವಸಮರ್ಥರು, ಇವರ ಬಲವನ್ನು ಪಿಡಿದು, ಬಲ ಪಿಡಿದು ಅಂದರೆ ಅವರನ್ನು ಆಶ್ರಯಿಸಿಕೊಂಡು, ಯಾರೇ ಆಗಿರಲಿ, ಎಂಥ ದೇವತೆಗಳೇ ಆಗಿರಲಿ, ಎಲ್ಲ ರುದ್ರಾದಿ ದೇವತೆಗಳು, ರುದ್ರದೇವರು ಏನು ಮಾಡಿದರು? ಶಿಷ್ಯತ್ವವನ್ನು ವಹಿಸಿ ಸಮೀರನಳು 40 ಕಲ್ಪಗಳ ಕಾಲ ಸಮೀರನಲ್ಲಿ ಶಿಷ್ಯತ್ವವನ್ನು ವಹಿಸಿ ತತ್ವೋಪದೇಶವನ್ನು ಪಡ್ಕೊಳ್ತಾರೆ. ಅಂದರೆ ಅಲ್ಲಿಗೆ ವಾಯುದೇವರ ನಂತರದಲ್ಲಿ ನಾವು ರುದ್ರದೇವರನ್ನು ತಾರತಮ್ಯದಲ್ಲಿ ಹೇಳ್ತಾ ಬರ್ತೀವಿ. ಅಂಥ ರುದ್ರದೇವರೇ 40 ಕಲ್ಪಗಳ ಕಾಲ ವಾಯುದೇವರ ಹತ್ರ ಕೂತ್ಕೊಂಡು ತತ್ವಶಾಸ್ತ್ರವನ್ನು ಅಧ್ಯಯನ ಮಾಡಿ ಭಗವಂತನನ್ನು ಕಾಣ್ತಾರೆ. ಇನ್ನು ನಿಮ್ಮಂಥವರೆಲ್ಲ ಎಲ್ಲರೂ ವಾಯುದೇವರ ಹತ್ತಿರ ಹೋಗಿ ವಾಯುದೇವರ ಪಾದವನ್ನು ಆಶ್ರಯಿಸಿಕೊಂಡ್ರೇ, ತತ್ವೋಪದೇಶ ಮಾಡಿದ್ರೇ ನಮಗೆ ಮುಂದಿನ ಮಾರ್ಗ, ಬಿಟ್ಟರೆ ಇಲ್ಲವೇ ಇಲ್ಲ. ನಾವೆಲ್ಲ ಮೋಕ್ಷಕ್ಕೆ ಹೋಗಬೇಕು ಅಂತೆಲ್ಲ ಸಂಕಲ್ಪ ಮಾಡಿ ಭಗವಂತ ಪ್ರೀತನಾಗಲಿ ಅಂತ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಪ್ರಾಣತ್ಯಾಗ ಮಾಡಿದರೂ ನಾವು ಸೀದಾ ಬ್ರಹ್ಮಲೋಕಕ್ಕೆ ಹೋಗಿ ಕೂತ್ಕೊಳ್ಬೇಕು. ಅಲ್ಲಿ ಬ್ರಹ್ಮದೇವರು ಮತ್ತೆ ನಮಗೆಲ್ಲ ಉಪದೇಶ ಮಾಡಬೇಕು. ಒಳಗಡೆ ಸ್ವಲ್ಪವೂ ಕಲ್ಮಶಗಳು ಇರಬಾರ್ದಲ್ಲ, ಎಲ್ಲ ತೆಗೆದಾಕಬೇಕಲ್ಲ, ಎಲ್ಲ ಸಂಶಯಗಳು ದೂರ ಆಗಬೇಕಲ್ಲ. ಅದು ಯಾರಿಂದ ಸಾಧ್ಯ? ಅದು ಬ್ರಹ್ಮದೇವರು ವಾಯುದೇವರು ಉಪದೇಶ ಮಾಡಿದರೆ ಮಾತ್ರ ಸಾಧ್ಯ, ಬಿಟ್ಟರೆ ಬೇರೆ ಯಾವುದರಿಂದಲೂ ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಆವವನ ಬಲ ಪಿಡಿದು ಅಂತ ಒಂದೇ ಮಾತು ಹೇಳಿದರು. ಎಂಥ ತತ್ವವನ್ನು ಒಳಗಡೆ ತುಂಬುತ್ತಾರೆ ಶ್ರೀಪಾದರಾಜರು. ಆವವನ ಬಲ ಪಿಡಿದು, ಆ ಭಗವಂತನ ತತ್ವಜ್ಞಾನ ನಮಗೆ ಅರ್ಥ ಆಗಬೇಕಾಗಿದ್ದರೆ ವಾಯುದೇವರನ್ನು ಆಶ್ರಯಿಸಲೇಬೇಕು, ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ. ಭಾಗವತ ಓದ್ತೀವಿ, ಮಹಾಭಾರತ ಓದ್ತೀವಿ ಅಂದರೆ, ಇವತ್ತು ಶ್ರೀಮದಾಚಾರ್ಯರು ನಮಗೆ ತಾತ್ಪರ್ಯ ನಿರ್ಣಯವನ್ನು ಕೊಡದೇ ಇದ್ದಿದ್ದರೆ ನಮ್ಮ ಗತಿ ಏನಾಗಬೇಕಾಗಿತ್ತು? ಏನು ಅರ್ಥ ಆಗ್ತಾ ಇತ್ತು? ಮಹಾಭಾರತದ ಶಬ್ದಗಳಿಗೆ ಏನು ಅರ್ಥ ಆಗ್ತಾ ಇತ್ತು? ಭಾಗವತದಲ್ಲಿ ಬರುವ ಪ್ರಸಂಗಗಳಿಗೆ ಏನು ಅರ್ಥ ಆಗ್ತಾ ಇತ್ತು? ಅಶ್ವತ್ಥಾಮಾಚಾರ್ಯರನ್ನು ಅರ್ಜುನ ಸಂಹಾರ ಮಾಡಿದ ಅಂತ ಒಂದು ಪ್ರಸಂಗ ಬಂದ್ಬಿಡುತ್ತೆ. ಎಲ್ಲಿ ಸಂಹಾರ ಮಾಡ್ತಾನೆ ಅಂದರೆ ಆ ಮಣಿಯನ್ನು ಕಿತ್ಕೊಂಡು ಬಿಟ್ಟ ಅಂತೆಲ್ಲ ಪ್ರಸಂಗವನ್ನು ಹೇಳಿಬಿಡ್ತಾರೆ. ಈ ಪ್ರಸಂಗ ನೋಡಿದರೆ ನಮಗೇನು ಅರ್ಥ ಆಗುತ್ತೆ? ಆದರೆ ನಾವೆಲ್ಲ ಮಹಾಭಾರತದಲ್ಲಿ ಏನು ಕತೆ ಕೇಳಿದ್ದೀವಿ, ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿರುವ ಮಣಿಯನ್ನು ಕಿತ್ತುತ್ತಾರೆ ಅಂತ ನಾವು ಕೇಳಿದ್ದೀವಿ. ಇಲ್ಲಿ ಭಾಗವತದಲ್ಲಿ ನಿರೂಪಣೆ ಮಾಡಬೇಕಾದ್ರೆ ಈ ಥರ ಹೇಳ್ತಾರೆ, ಅರ್ಜುನ ಕಿತ್ತಬಿಟ್ಟ. ಏನು ಅರ್ಥ ಆಗಬೇಕು? ಅಲ್ಲಿ ಇಲ್ಲಿ ಗೊಂದಲ ಆಗುತ್ತೆ. ತಪ್ಪು ಉಪಾಸನೆ ಮಾಡೋ ಹಾಗಿಲ್ಲ. ಶಾಸ್ತ್ರಗಳನ್ನು ತಪ್ಪಾಗಿ ತಿಳ್ಕೊಂಡ್ರೆ ಅದಕ್ಕೆ ಮತ್ತೆ ಅನರ್ಥ ಆಗುತ್ತೆ, ನಮಗೆ ಸಿಗುವಂಥ ಫಲವು ಅನರ್ಥವಾಗುತ್ತೆ. ಏನು ಮಾಡಬೇಕು ಅದಕ್ಕೆ? ಆಚಾರ್ಯರು ಒಂದೇ ಮಾತು ಹೇಳ್ತಾರೆ, ಸ್ವಪ್ನೋಯಂ ಅಂತಾರೆ. ಸ್ವಪ್ನೋಯಂ, ಇಂಥದ್ದೊಂದು ಸ್ವಪ್ನ ಬಿತ್ತು. ಆದರೆ ಬೆಳಗ್ಗೆ ನಡೆದ ಕೆಲಸ ನೀವೇನು ಮಹಾಭಾರತದಲ್ಲಿ ಕೇಳ್ತೀರಾ? ಏನು ಭೀಮಸೇನ ದೇವರೇ ಬಂದು ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿರುವ ಮಣಿಯನ್ನು ಕಿತ್ತಾರೆ ಅಂತ ಏನು ಕತೆ ಕೇಳ್ತೀರಾ? ಅದು ಸತ್ಯ. ಇದು ಸ್ವಪ್ನ. ಅಶ್ವತ್ಥಾಮಾಚಾರ್ಯಗೆ ಇಂಥದ್ದೊಂದು ಸ್ವಪ್ನ ಬೀಳುತ್ತೆ. ಚಿಕ್ಕದಾಗಿ ಸೂಚನೆ ಮಾಡಿ ಕೊಟ್ಟರಲ್ಲ, ಯಾರು ಕೊಟ್ಟದ್ದು? ಶ್ರೀಮದ್ ಆಚಾರ್ಯರು ಇವತ್ತು ಆ ಮಾತು ಆಡದೇ ಇದ್ದಿದ್ದರೆ, ಆ ಭಾಗವತ ತಾತ್ಪರ್ಯವನ್ನು ರಚನೆ ಮಾಡಿಕೊಟ್ಟು ಅದರಲ್ಲಿ ಇದೊಂದು ಮಾತು ಆಡದೇ ಇದ್ದಿದ್ದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಅರ್ಥ ಮಾಡ್ಕೊಳ್ಬೇಕು. ಇದು ಬಹಳ ಚಿಕ್ಕ ಅಂಶ ನಾವು ನೋಡ್ತಾ ಇರೋದು, ಬಹಳ ಚಿಕ್ಕ ಅಂಶ. ಇಂಥದ್ದು ಬೇಕಾದಷ್ಟಿದೆ. ಅದಕ್ಕೆ ಶ್ರೀಪಾದರಾಜರು ಒಂದೇ ಮಾತು ಹೇಳಿದ್ರು, ಆವಮನ ಬಲ ಪಿಡಿದು ಅಂತ. ವಾಯುದೇವರ ಪಾದಾರವಿಂದಗಳಿಗೆ ಬಿದ್ದು ಅವರ ಶಾಸ್ತ್ರವನ್ನು ಅಧ್ಯಯನ ಮಾಡಿಯೇ ಮುಂದುವರಿಬೇಕು, ಬಿಟ್ಟರೆ ಬೇರೆ ರೀತಿಯಿಂದ ಸಾಧ್ಯವೇ ಇಲ್ಲ. ಅದೇ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರೇ ಹೇಳ್ತಾರೆ, ಗುರುಗಳು ಅಂದರೆ ಹೇಳಿದ್ರೆ ಯಾರು? ಷಣ್ಣವತ್ಯಂಗುಲೋ ಎಸ್ತು ನೆಗ್ರೋದ ಪರಿಮಂಡಲ ಅಂತ ಒಂದು ಮಾತು ಹೇಳಿ 32 ಲಕ್ಷಣೋಪೇತವಾಗಿರಬೇಕು ಗುರುಗಳು ಅಂದರೆ. ಅಸಂಶಯ ಸಂಶಯಶ್ಚಿತ್, ಅವರಿಗೆ ಯಾವುದೇ ಸಂಶಯಗಳಿರಬಾರ್ದು. ನಮಗೆ ಬರುವ ಎಲ್ಲ ಸಂಶಯಗಳನ್ನು ಪರಿಹಾರ ಮಾಡಬೇಕು. ಇಂಥವರು ಪರಮಗುರುಗಳು. ಯಾರಿಂಥ ಗುರುಗಳು? ವಾಯುದೇವರೇ ಇಂಥ ಗುರುಗಳು. ಅದಕ್ಕೆ ಎಲ್ಲಿ ಬಂದರೂ ದೇವತೆಗಳು ಬಿಡೋದಿಲ್ಲ ಅವರನ್ನು.